ಸಿದ್ದರಾಮಯ್ಯನವರು ಏನು ಬಜೆಟ್ ಇವತ್ತು ಮಂಡನೆ ಮಾಡಿದ್ದಾರೆ. ಈ ಬಜೆಟ್ನಿಂದ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿದೆ. ಯಾವ ಕ್ಷೇತ್ರಗಳಿಗೆ ಆದ್ಯತೆ ಕೊಡಬೇಕಾಗಿದ್ದು ಕೊಡಲಿಲ್ಲ. ಭಾಳ ಮುಖ್ಯವಾಗಿ ನೀರಾವರಿ ಯೋಜನೆಗಳ ಬಗ್ಗೆ ಅವರ ಬಹುಶಃ ಅದ್ರ ಬಗ್ಗೆ ಏನೂ ಗಂಭೀರತೆಯನ್ನು ತೆಗೆದುಕೊಳ್ಳಲಿಲ್ಲ. ಉತ್ತರ ಕರ್ನಾಟಕ ಭಾಗದ ಬಹುಮುಖ್ಯವಾದಂಥ ಯೋಜನೆ ಅಪರ ಕೃಷ್ಣಾ ಪ್ರಾಜೆಕ್ಟ್. ಆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಇವತ್ತಿನ ಮಟ್ಟಿಗೆ ಕನಿಷ್ಠ 80,000 ಕೋಟಿ ಹಣ ಬೇಕಾಗ್ತದೆ. ಭೂ ಸ್ವಾಧೀನ ಆಗಲಿ ಮತ್ತು ಮುಂದಿನ ಯೋಜನೆ ಅನುಷ್ಠಾನ ಮಾಡುವಂಥದ್ದು ಬೇಕಾಗ್ತದೆ. ಹಿಂದೆಲ್ಲ ಇವರು ಪ್ರಾಮಿಸ್ ಮಾಡಿದರು, ಹಿಂದೆ ಪಾದಯಾತ್ರೆ ಮಾಡಿ ಪ್ರತಿ ವರ್ಷ 10,000 ಕೋಟಿ ಇಡ್ತೀನಿ ಅಂಥೇಳಿ ಇರಲಿಲ್ಲ. ಮತ್ತು ಈಗ ಇವತ್ತು ಇಡೀ ರಾಜ್ಯದ ಬಜೆಟ್ ಎಷ್ಟು ನೋಡಿದರೆ ನೀರಾವರಿಗೆ ಸಂಬಂಧಪಟ್ಟಂತೆ ಬರೀ 22,000 ಕೋಟಿ, ಬರೀ 22,000 ಕೋಟಿ ಇಡೀ ರಾಜ್ಯದ ಬಜೆಟ್ ಇದು. ಹೀಗಾಗಿ ಇದು ನೀರಾವರಿಗೆ ಆದ್ಯತೆ ಕೊಡಲಿಲ್ಲ. ಉತ್ತರ ಕರ್ನಾಟಕ ಭಾಗದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣ ಇಲ್ಲ. ಮತ್ತು ಅಷ್ಟೇ ಅಲ್ಲ, ಇವರ ಮೂಲ ಉದ್ದೇಶ ಅತಿ ಹೆಚ್ಚು ಸಾಲ ಮಾಡುವಂಥದ್ದು. ಗ್ಯಾರಂಟಿ ಯೋಜನೆಗೂ ಹಣ ವಿನಿಯೋಗ ಆಗ್ತಾಯಿದೆ, ಅವನು ಮುಂದುವರಿಸಿದ್ದಾರೆ. ಮತ್ತು ಅತಿ ಹೆಚ್ಚು ಸಾಲ ಬಹುಶಃ ಇವತ್ತು ಈ ಒಂದು ಬಜೆಟ್ ಮುಖಾಂತರ ಈ ವರ್ಷದಲ್ಲಿ 1,20,000 ಕೋಟಿಯಷ್ಟು ಅವರು ಸಾಲ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿವರೆಗೆ ಒಟ್ಟು 7.5 ಲಕ್ಷ ಕೋಟಿ ನಮ್ಮ ರಾಜ್ಯದ ಜನತೆ ಮೇಲೆ ಸಾಲದ ಭಾರ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಿದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ಹಣಕಾಸು ಇಲಾಖೆ ನಿರ್ವಹಣೆ, ಎಫಿಷಿಯನ್ಸಿ ಮತ್ತು ಅತ್ಯಧಿಕ ಬಜೆಟ್ಗಳನ್ನು ಮಂಡನೆ ಮಾಡಿದಂಥ ಬಿರುದನ್ನು ತೆಗೆದುಕೊಂಡಂಥ ಸಿದ್ದರಾಮಯ್ಯವರು ಈ ಒಂದು ಆರ್ಥಿಕ ಆಡಳಿತ ನಿರ್ವಹಣೆಯಲ್ಲಿ ಫೇಲ್ ಆಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕ ಮಟ್ಟಕ್ಕೆ ಹೋಗ್ತಾ ಇದೆ. ಮತ್ತು ಡಾಕ್ಟರ್ ನಂಜುಂಡಪ್ಪ ವರದಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಯಾವುದೇ ಹಣ ಕೊಡಲಿಲ್ಲ. ಮತ್ತು ಎಲ್ಲಿವರೆಗೆ ಅಂದರೆ ಇವರು ಅಫೇಸ್ಮೆಂಟ್ ಪಾಲಿಸಿ, ಅಲ್ಪಸಂಖ್ಯಾತರ ತುಷ್ಟೀಕರಣ, ಅಲ್ಪಸಂಖ್ಯಾತರಂದರೆ ಮುಸ್ಲಿಮರ ತುಷ್ಟೀಕರಣ, ಅದು ಬಹುಶಃ ಒಂದು ಲಿಮಿಟ್ ದಾಟಿಬಿಟ್ಟಿದೆ. ಬೆಳಗಿನ ಸಾಯಂಕಾಲ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಸಲುವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೀತಾ ಇದೆ. ಇವತ್ತು ಸರ್ಕಾರದ ಕಾಮಗಾರಿಗಳಲ್ಲಿ ಮೀಸಲಾತಿ ಇಟ್ಟರು. ಇವತ್ತು ನೀವು ಬಜೆಟ್ ತೆಗೆದು ನೋಡಿದರೆ ಅಲ್ಪಸಂಖ್ಯಾತರ ಸಲುವಾಗಿಯೇ, ಮುಸಲ್ಮಾನರ ಮೀಸಲಾತಿ ಸಲುವಾಗಿ ಹಲವಾರು ಯೋಜನೆಗಳಲ್ಲಿ ಸೇರಿಸಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಸೇರಿದಂಥ KIDBಯಲ್ಲಿ ಸೈಟ್ ಹಂಚಿಕೆ ಮಾಡೋದರಲ್ಲಿ ಸಹಿತ ಇವತ್ತು ಮೀಸಲಾತಿಯನ್ನು ಮುಸಲ್ಮಾನರಿಗೆ ಇರ್ತಾರಂತಂದರೆ ಇದು ಮುಸಲ್ಮಾನರ ಪರವಾಗಿರುವಂಥ ಒಂದು ಬಜೆಟ್ಟು. ಅಷ್ಟೇ ಅಲ್ಲ, ಹಿಂದೂಗಳಿಗೆ ವಂಚನೆ ಮಾಡುವಂಥದ್ದು, ಹಿಂದೂಗಳಿಗೆ ದ್ರೋಹ ಮಾಡುವಂಥ ಬಜೆಟ್ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಈ ಒಂದು ಬಜೆಟ್ನಿಂದ ರಾಜ್ಯ ಏನೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಈ ಭಾಗ ಏನೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸ್ಪಷ್ಟವಾಗಿ. ಬೆಂಗಳೂರು ಮತ್ತು ಮೈಸೂರು ಮಾತ್ರ ಸೀಮಿತವಾಗಿದೆ. ಬೆಂಗಳೂರಿಗೆ ಅಲ್ಲಿ ಯಾಕೋ ಬಹುಶಃ DK ಶಿವಕುಮಾರ್ ಉಸ್ತುವಾರದಾರ, ಬಹುಶಃ ಅವರು ಪ್ಲೀಸ್ ಮಾಡಲಿಕ್ಕೂ ಮತ್ತೊಂದು ಆ ಕಾರಣದ ಮೇಲೆ ಒಂದಿಷ್ಟು ಹಣ ಇಟ್ಟಿದ್ದಾರೆ. ಆದರೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನಾವು ಮುಖ್ಯಮಂತ್ರಿ ಇದ್ದಾಗ ಎಷ್ಟೊಂದು ಹಣವನ್ನು ಇಟ್ಟಿದ್ದೀವಿ. ಕಂಪ್ಯಾರಿಸನ್ ಮಾಡಿದರೆ ಇದು ಏನೂ ಅಲ್ಲ. ಇಷ್ಟು ಹಣ ಇಟ್ಟಾರಂತಂದ್ರೂ ಸದ್ಯಕ್ಕೆ ಅದು ಬಹುಶಃ DK ಶಿವಕುಮಾರ್ ಅಲ್ಲಿ ಉಸ್ತುವಾರಿ ಇದ್ದದ್ರಿಂದ ಇಟ್ಟಾರಂತ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.